ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 28ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 29ನೇ ಅಧ್ಯಾಯವನ್ನು ಶುರು ಮಾಡೋಣ. ದಿವ್ಯಾಳ ಮೊಬೈಲ್ನಲ್ಲಿ ಸೆರೆಯಾಗಿದ್ದ ನಕ್ಷತ್ರ ನವೀನನ ಫೋಟೋ ನೋಡುತ್ತಲೇ ಸುಧಾಮಣಿಯವರಿಗೆ ಮೈ ನಡುಕ ಬಂದು ನಡುಗುವ ಕೈಗಳಿಂದಲೇ ಫೋಟೋ ನೋಡಿ ಕುಸಿದು ಕೂತ್ಕೊಂಡಿದ್ರು. ಪಕ್ಕದಲ್ಲೇ ನಿಂತಿದ್ದ ತಾರಾ ಸೋಫಾ ಮೇಲೆ ಕೂರಿಸುತ್ತಾ ಶಾಂತಮ್ಮ ನೀರು ತನ್ನಿ ಬೇಗ ಎಂದು ಕೂಗಿದ್ದರು. ನೀರು ಕುಡಿಸಿ ಸಮಾಧಾನವಾದ ಮೇಲೆ ಅಕ್ಕ ಬನ್ನಿ ರೂಮಿಗೆ ಹೋಗೋಣ ಅಂತ ಎಬ್ಬಿಸ್ಕೊಂಡು ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸಿದ್ರು. ಅಯ್ಯೋ ಈ ಹುಡುಗ ಎಂಥ ಎಡವಟ್ಟು ಕೆಲಸ ಮಾಡ್ಕೊಂಡ, ಹುಷಾರಾಗಿರೋ ಅಂತ ಹೇಳಿದ್ರು ಇವಳೇನಕ್ಕೆ ಅವನನ್ನು ಫಾಲೋ ಮಾಡ್ಕೊಂಡು ಹೋಗಿದ್ಲು. ನವಮಾಸ ತುಂಬುವ ಮೊದಲೇ ಪ್ರಸವ ವೇದನೆ ಶುರುವಾದ ಗರ್ಭಿಣಿಯಂತೆ ಚಡಪಡಿಸಿದ್ರು ತಾರಾಮಣಿ. ಏನು ಮಾಡೋದಕ್ಕೆ ದಿಕ್ಕು ತೋಚದೆ. ಏನು ಯೋಚನೆ ಮಾಡ್ತಿದ್ದೀಯಾ ತಾರಾ? ಮಗ ಸಿಕ್ಬಿದ್ದಿದ್ದಾನೆ, ಹೇಗೆ ಬಚಾವ್ ಮಾಡೋದು ಅಂತನಾ? ಗಂಟಲ ಪಸೆ ಆರಿದಂತೆ ಸುಧಾರ ಮಾತು ಕ್ಷೀಣವಾಗಿತ್ತು. ಅಕ್ಕ ಹೀಗೆಲ್ಲ ಫೋಟೋಗಳಲ್ಲಿ ಯಾರ್ದೋ ದೇಹಕ್ಕೆ ಯಾರ್ದೋ ಮುಖ ಅಂಟಿಸ್ಬೋದಂತೆ. ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ಅಕ್ಕ. ನಮ್ಮ ಅರುಣಾನೇ ನೋಡಿಲ್ವಾ, ಪೊಲೀಸು ಮಿಲಿಟ್ರಿ ಲಾಯರ್ ಎಲ್ಲರ ಥರ ಅವನ ಫೋಟೋಗಳನ್ನು ಎಡಿಟ್ ಮಾಡೋದನ್ನ. ನವಿ ಹತ್ರ ಮಾತಾಡಿದೆ, ನೀವು ಕೋಪ ಮಾಡ್ಕೋಬೇಡಿ ಅಕ್ಕ ಅಂತ ಬುಸಲಾಯಿಸಿದ್ರು ತಾರಾ, ವಿಷಯ ಆದಷ್ಟು ದಿನ ಮುಂದೆ ಹೋಗಲಿ ಅನ್ನೋ ಉದ್ದೇಶದಿಂದ. ಅದಕ್ಕೆ ದಾರಿ ಕೊಡದ ದಿವ್ಯಾ ಹಿಂದೆಯೇ ರೂಮಿಗೆ ಬಂದು, ನೋಡಿದ್ರ ಅತ್ತೆ, ನೀವು ನೋಡಿದ್ರೆ ಸೊಸೆ ಅಂತಿರ್ತೀರ, ನಿಮ್ಮ ಮಗ ಮಾತ್ರ ಅಲ್ಲಿ ಯಾವಳ ಜೊತೆನೂ ರೊಮ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಅಂದಳು ನಾಟಕದ ಕಣ್ಣೀರು ಹಾಕುತ್ತಾ. ಅಷ್ಟರಲ್ಲಿ ಹೊರಗಡೆ ಹೋಗಿದ್ದ ಗೌಡರು ಮತ್ತು ಸದಾನಂದರು ಮನೆಗೆ ಬಂದಿದ್ದರು. ಮನೆ ನಿಶ್ಶಬ್ದವಾಗಿದ್ದು ಮಡದಿಯನ್ನು ಕಾಣದೆ ಅಣ್ಣ ತಮ್ಮ ಇಬ್ಬರು ಶಾಂತಮ್ಮನನ್ನು ಕೇಳಿದರು, ಎಲ್ಲಿ ಅಕ್ಕ ತಂಗಿ ಇಬ್ಬರು ಕಾಣಿಸ್ತಿಲ್ಲ ಅಂತ. ದಿವ್ಯಮ್ಮನವ್ರ ಮೊಬೈಲ್ನಲ್ಲಿ ಅದೇನೋ ನವೀನನ ಫೋಟೋ ನೋಡಿದೆ ಅಂತ ಕ್ವಾಪ್ದಲ್ಲಿ ತೋರಿಸ್ತಿದ್ರು. ಫೋಟೋ ನೋಡಿದ ಸುಧಮ್ಮ ತಲೆ ಸುತ್ತಂಗೆ ಕೂತರು. ತಾರಮ್ಮ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಶಾಂತಮ್ಮ ತನಗೆ ತಿಳಿದಷ್ಟು ವಿಷಯದ ವರದಿ ಒಪ್ಪಿಸಿದ್ರು. ನವೀನಂಗೇನಾಯಿತು, ಸುಧಾಗೇನಾಯಿತು ಎನ್ನುತ್ತಾ ಅಣ್ಣ ತಮ್ಮಂದಿರಿಬ್ಬರು ಅವಸರದಿಂದ ಮತ್ತು ಆತಂಕದಿಂದ ಗೌಡರ ರೂಮಿನ ಕಡೆಗೆ ದೌಡಾಯಿಸಿದ್ದರು ಕೂಗುತ್ತಲೇ. ಮಂಚದ ಬಳಿ ದಿಂಬಿಗೊರಗಿ ಕುಳಿತಿದ್ದರು ಸುಧಾಮಣಿ. ಬಳಿ ಬಂದ ಗೌಡರು, ಸುಧಾ ನವೀನಂಗೇನಾಯಿತು ಅಂದರು ಗಾಬರಿಯಿಂದ. ಮನಸ್ಸಲ್ಲಿ ಅಪಶಕುನದ ಶಂಕೆ ಮೂಡಿತ್ತು. ಸದಾನಂದರು ಮಡದಿಯನ್ನು ಸನ್ನೆ ಮಾಡಿ ಕೇಳಿದರು ಏನೆಂಬಂತೆ. ನಿಮ್ಮ ಮಗನಿಗೆ ಏನೂ ಆಗಿಲ್ಲ, ನಿಮ್ಮ ಈ ಮನೆ ಹಿರಿಪುತ್ರ ಆರೋಗ್ಯವಾಗಿ ಸಂತೋಷವಾಗೇ ಇದ್ದಾನೆ, ನೀವೇನು ಗಾಬರಿ ಆಗಬೇಡ್ರಿ. ಅದುವರೆಗೂ ತಡೆ ಹಿಡಿದಿದ್ದ ಕೋಪ ಭುಗಿಲೆದ್ದಿತ್ತು. ಶಾಂತಮ್ಮ ಹೇಳ್ತಿದ್ರು, ನವೀನನ ಫೋಟೋ ನೋಡಿ ತಲೆ ತಿರುಗಿ ಬಿದ್ದೆ ನೀನು ಅಂತ, ಈಗ ನೋಡಿದರೆ ಏನೂ ಆಗಿಲ್ಲ ಅಂತಿದ್ದೀಯಾ? ಅದುವರೆಗೂ ಸುಮ್ಮನಿದ್ದ ದಿವ್ಯಾ, ಅತ್ತೆಗೆ ನವೀನನ ಫೋಟೋ ನೋಡಿ ತಲೆ ಸುತ್ತ ಬಂದದ್ದು ನಿಜ ಮಾವ, ಆದರೆ ಅವನಿಗೇನೂ ಆಗಿದೆ ಅಂತಲ್ಲ, ಮಗನ ರಾಸಲೀಲೆ ನೋಡಿ, ನೀವು ನೋಡಿ ಎನ್ನುತ್ತಾ ಮೊಬೈಲ್ ಹಿಡಿದಿದ್ಲು. ಏನು ಫೋಟೋಸ್ ಎಂಬಂತೆ ಸದಾನಂದರು ಅಣ್ಣನ ಬಳಿ ಬಂದು ಫೋಟೋಸ್ ನೋಡತೊಡಗಿದರು. ಜೊತೆಗೆ ತಾರಾ ಕೂಡ ಬಂದರು ಮತ್ತೊಮ್ಮೆ ಸರಿಯಾಗಿ ನೋಡಲು. ನಕ್ಷತ್ರ ನವೀನನ ತೋಳಿಗೆ ಒಡೆಯುತ್ತಿದ್ದುದು, ನವೀನ್ ನಕ್ಷತ್ರಗಳನ್ನು ಎತ್ತಿಕೊಂಡು ಬೆಟ್ಟ ಹತ್ತುತ್ತಿದ್ದುದು ಇಳಿಯುತ್ತಿದ್ದುದು ಮಾತ್ರ ಫೋಟೋ ತೆಗೆದಿದ್ಲು. ಫೋಟೋ ನೋಡಿದ ಗೌಡರಿಗಾಗಲಿ ಸದಾನಂದರಿಗಾಗಲಿ ಅಶ್ಲೀಲವಾಗೇನೂ ಅನ್ನಿಸ್ಲಿಲ್ಲ. ಸದ್ಯ ಹೇಗೋ ಇಬ್ಬರು ರಾಜಿಯಾಗಿದ್ದಾರಲ್ಲ, ಮಗನಿಗೆ ತಪ್ಪಿನ ಅರಿವಾಗಿದೆ, ಅವನ ಪ್ರೀತಿನ ಅವನೇ ಓಲೈಸ್ಕೊಂಡಿದ್ದಾನೆ, ನನ್ನ ಮಗನಿಗೂ ಬುದ್ಧಿ ಬಂದಿದೆ, ಸೊಸೆನ ಚೆನ್ನಾಗಿ ನೋಡ್ಕೋತಾನೆ, ನಡೆದರೆ ನೋಯ್ತಾಳೇನೋ ಅನ್ನೋಷ್ಟು ಕಾಳಜಿ ಮಾಡ್ತಾನೆ ಅಂತ ಗೌಡರ ಮನಸ್ಸು ತುಂಬಿ ಬಂದಿತ್ತು. ಹೆಂಡತಿಗೆ ಯಾವತ್ತೋ ಒಂದಿನ ವಿಷಯ ಗೊತ್ತಾಗಲೇಬೇಕಿತ್ತು, ಸ್ವಲ್ಪ ಬೇಗ ಗೊತ್ತಾಗಿದೆ ಅಷ್ಟೇ. ಆದರೆ ಇವತ್ತು ದಿವ್ಯಾ ಬಾಯಿಗೆ ಸಿಕ್ಕ ಹಾಗೆ ನನ್ನ ಮಗ ಸೊಸೆ ಮತ್ತಾರ ಬಾಯಿಗೂ ಹಗುರವಾಗಿ ಸಿಗಬಾರ್ದು, ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು, ಮಾಡ್ತೀನಿ ಅಂತ ಅಂದ್ಕೊಂಡ್ರು ಮನಸ್ಸಿನಲ್ಲೇ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು ಅಂದ್ಕೊಂಡ್ರು ಸದಾನಂದರು. ಮತ್ತೊಮ್ಮೆ ನೋಡಿದ ತಾರಾ, ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್, ಆದರೆ ಹೋಗಿ ಇವಳ ಕೈನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗೋಗಿದೆ, ಮನಸ್ಸಲ್ಲೇ ದೃಷ್ಟಿ ತೆಗೆದಿದ್ರು. ಮಾತು ಹೇಗೆ ಶುರು ಮಾಡೋದು ಅಂತ ತಿಳಿಯದೆ ಕೈಲಿ ಮೊಬೈಲ್ ಹಿಡಿದು ಸುಮ್ಮನೆ ಕುಳಿತಿದ್ದ ಗೌಡರನ್ನು ಸುಧಾಮಣಿ ಕೋಪದಿಂದ ಧುಮುಗುಡುತ್ತಲೇ, ಯಾಕ್ರಿ ಸೈಲೆಂಟ್ ಆದ್ರಿ? ನಿಮ್ಮ ಮಗ ಮಾಡಿರೋ ಘನಕಾರ್ಯ ನೋಡಿ ಮಾತು ಮೂಕಾಗಿದೆಯಾ? ಇನ್ನು ಆ ಹುಡುಗಿ ನಾನು ಅವತ್ತೇ ಬಡ್ಕೊಂಡೆ, ಆ ಮಧ್ಯಮ ವರ್ಗದ ಮನೆ ಹೆಣ್ಮಕ್ಳು ಬುದ್ಧಿನೇ ಇಷ್ಟು, ಒಂಚೂರು ತೆಳ್ಳಗೆ ಬೆಳ್ಳಗೆ ನಾಜೂಕಾಗಿದ್ದರೆ ಮುಗೀತು, ಯಾವನೋ ಕೊಡಿಸಿದ ರಂಗಿನ ಬಟ್ಟೆ ಹಾಕ್ಕೊಂಡು ಶ್ರೀಮಂತರ ಮನೆ ಹುಡುಗರನ್ನ ಬುಟ್ಟಿಗೆ ಹಾಕ್ಕೊಳ್ಳೋದು, ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ದೀರಲ್ಲ ಸೊಸೆ ಅಂತ, ಈಗೇನು ಹೇಳ್ತೀರಾ ಅಂತ ಕೇಳಿದರು. ಹತ್ತೂರ ಜನರ ಎದುರಿಗೆ ಮಾತನಾಡಿದಂಗೆಲ್ಲ ಹೆಂಡತಿ ಮುಂದೆ ಮಾತಾಡಬೇಕಾದ್ರೆ ಯೋಚಿಸಿ ಮಾತಾಡಬೇಕು, ಹಗ್ಗ ಎಳೆದ್ರೆ ಹರಿದು ಹೋಗುತ್ತೆ ಅಂದ್ಕೊಳ್ತಾ ಗೌಡರ ಮೌನ ಮುಂದುವರೆದಿತ್ತು. ಅವರೇನು ಮಾತಾಡ್ತಾರತ್ತೆ, ಹತ್ತೂರಿಗೆ ನ್ಯಾಯ ಹೇಳೋ ಗೌಡ್ರು ಮಗನ ಕಲಿಸಿರೋ ಸಂಸ್ಕಾರ ಇದೆ, ಯಾವಳನ್ನು ಗುಲಾಮರ ಥರ ಹೊತ್ತು ಮೆರೆಸೋದು ಅಂತ ಕೆಣಕಿದ್ಲು ದಿವ್ಯಾ.
ಶಾಂತಮೂರ್ತಿ ಸದಾನಂದರ ಕೋಪ ಕೆರಳಿತ್ತು. ದಿವ್ಯಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇನ್ನೊಂದೇ ಒಂದು ಮಾತು ಅಣ್ಣನ ಬಗ್ಗೆ ಮಾತಾಡಿದ್ರೆ ನಾನು ಮನುಷ್ಯ ಆಗಿರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಸದಾ, ನೀನು ಅವಳನ್ನೇನಾಗ ಗದರ್ತೀಯ? ಅವಳೇನು ತಪ್ಪು ಮಾತಾಡ್ತಾಳೆ? ಫೋಟೋ ನೋಡಿದಾಗಿಂದ ನನಗೇ ಮೈ ಉರಿತಿದ್ದೆ. ಇನ್ನು ಅವಳು ಮದುವೆ ಆಗೋ ಹುಡುಗ ಅವನು ಯಾವಳ ಜೊತೆನೋ ಸರಸ ಸಲಾಪ ಆಡ್ತಿದ್ರೆ ಅವಳಿಗೆ ಹೇಗೆ ಅನ್ನಿಸ್ಬೇಡ? ಸುಧಾ ಅವರು ಅದುವರೆಗೂ ತುಟಿ ಬಿಚ್ಚದ ಮದುವೆ ಪ್ರಸ್ತಾಪ ಮಾಡಿದರು. ಗೌಡರು ಮೌನ ಮುರಿಯುತ್ತಾ, ಸುಧಾ, ಮದುವೆನಾ? ಏನು ಹೇಳ್ತಿದ್ದೀಯಾ? ಏನು ಅರಿಯದವರಂತೆ ಕೇಳಿದರು. ಇದೇನ್ರಿ ಹೊಸ ವಿಷಯ ಅನ್ನೋ ಥರ ಕೇಳ್ತಾ ಇದ್ದೀರಾ ಅಂತ ಅಂದಿದ್ರು ಸುಧಾಮಣಿ. ಹಾಂ ಸುಧಾ, ಹೊಸ ವಿಷಯನೇ. ನೀನು ಯಾವತ್ತಾದರೂ ನಿನ್ನ ಮನಸ್ಸಲ್ಲಿ ಇಂಥದ್ದೊಂದು ಆಸೆ ಇದೆ ಅಂತ ಹೇಳಿದ್ದೀಯಾ ಯಾರತ್ರನಾದರೂ? ಇಲ್ವಲ್ಲ. ಇನ್ನು ದಿವ್ಯಾ, ನವೀನ್ ಯಾವತ್ತಾದರೂ ಒಂದೇ ಒಂದಿನ ಪ್ರೀತಿಯಿಂದ ಬೇಡ, ಒಳ್ಳೆ ಸ್ನೇಹದಿಂದ ಮಾತಾಡಿರೋದನ್ನಾದರೂ ನೋಡಿದ್ದೀಯಾ ನೀನು? ನೀವ್ಯಾರಾದರೂ ನೋಡಿದ್ದೀರಾ ಎನ್ನುತ್ತಾ ಸದಾನಂದ ತಾರಾ ಕಡೆ ನೋಡಿದರು. ಅವರಿಬ್ಬರು ಇಲ್ಲ ಅನ್ನೋ ಹಾಗೆ ತಲೆ ಆಡಿಸಿದ್ರು. ನೋಡು ಸುಧಾ, ನಾವು ಹಳೆ ಕಾಲದವ್ರು ಇರ್ಬೋದು. ಈ ಮದುವೆ ಮುಂಚಿನ ಪ್ರೀತಿ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಮದುವೆ ಆದಮೇಲಾದರೂ ನಾವು ಕೂಡ ಪ್ರೀತಿಸಿದ್ದಲ್ವ ಸುಧಾ? ಗಂಡ ಹೆಂಡತಿ ಸಂಬಂಧನೇ ಅಲ್ಲ, ಎಲ್ಲ ಸಂಬಂಧಗಳ ಬುನಾದಿನೇ ಪ್ರೀತಿ. ಪ್ರೀತಿ ಅಂದ್ರೇನು? ಸ್ನೇಹ, ನಂಬಿಕೆ, ಗೌರವ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ನಂಬೋದು, ಗೌರವಿಸೋದು, ಇದೆಲ್ಲ ಇಬ್ಬರ ಮಧ್ಯೆ ಇರಬೇಕು ಅಂದರೆ ಮೊದಲು ಸ್ನೇಹ ಇರಬೇಕು. ದಿವ್ಯಾನ ಈ ಮನೆ ಸೊಸೆ ಆಗೋಳು ಅಂತಿದೆಯಾ ಸುಧಾ? ನನಗೆ ಈ ಸಂಬಂಧ ಸುತರಾಮ್ ಇಷ್ಟ ಇಲ್ಲ. ಕಾರಣಕ್ಕೆ ನಾನು ಹಳೆಯದನ್ನೆಲ್ಲ ಹೇಳಲ್ಲ. ಈಗ ಕೆಲವು ನಿಮಿಷಗಳ ಮೊದಲೇ ಹೇಳಿದ್ಲು, ಅತ್ತಳ್ಳಿಗೆ ನ್ಯಾಯ ಹೇಳೋ ಗೌಡ್ರು ಮಗಂಗೆ ಕಲಿಸಿರೋ ಸಂಸ್ಕಾರ ಇದೇನಾ ಅಂತ. ಸುಧಾ, ಹಿರಿಯವರ ಎದುರಿಗೆ ಮಾತಾಡೋ ರೀತಿನ ಇದು? ಹಾಗಾದರೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸಿಲ್ವಾ? ಸುಧಾ, ಇವಳು ನನ್ನೊಬ್ಬನನ್ನು ಅವಮಾನಿಸಿಲ್ಲ, ನಮ್ಮ 4 ಜನನ ಅವಮಾನಿಸಿದಾಳೆ. ಆಯಿತು, ಅವಳ ಮಾತಿನಂತೆ ಬರ್ತೀನಿ. ನಾನು ನನ್ನ ಮಗಂಗೆ ಸಂಸ್ಕಾರ ಕಲಿಸಿಲ್ಲ. ಸಂಸ್ಕಾರ ಇಲ್ದವನು ಇವಳಿಗೆ ಏನಕ್ಕೆ ಬೇಕು? ಗೌಡರು ಕೆಂಗಣ್ಣಾಗಿದ್ದರು. ನಿಂಗೆ ನಿನ್ನ ಮಗ ಲಕ್ಷ್ಮಿನ ಹೊತ್ಕೊಂಡು ಹೋಗ್ತಿರೋದು ಮಾತ್ರ ಕಾಣಿಸ್ತಿದೆ. ಅವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಅವಳು ಕೆನ್ನೆಗೆ ಹೊಡೆದ್ನಲ್ಲ, ಅದು ಗೊತ್ತಿಲ್ಲ ಅಲ್ವಾ? ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ನವೀನಂಗೆ ಧರ್ಮದೇಟ್ ಕೊಡಿಸ್ಬೋದಾಗಿತ್ತು. ನನ್ನ ಹೊಡೆಯೋಕ್ಕೆ ಯಾರೋ ನೀನು ಅಂತ ಪ್ರಶ್ನೆ ಮಾಡ್ಬೋದಾಗಿತ್ತು. ತಿರುಗಿಸಿ ಹೊಡಿಬೋದಾಗಿತ್ತು. ಅದ್ಯಾವುದನ್ನು ಮಾಡದೆ ಒದೆ ತಿಂದು ಸುಮ್ಮನಾದ್ಲು. ಯಾಕೆ ಗೊತ್ತಾ? ಹತ್ತೂರಿಗೆ ನ್ಯಾಯ ಹೇಳೋ ಗೌಡ್ರ ಮಗ ನಾನು ಗಲಾಟೆ ಮಾಡಿದ್ರೆ ಅವನೊಬ್ಬನ ಮರ್ಯಾದೆ ಅಲ್ಲ, ಇಡೀ ಮನೆತನದ ಮರ್ಯಾದೆ ಹೋಗುತ್ತೆ ಮಾವ. ಪಂಚಾಯಿತಿ ಜನಗಳ ಹೆದರಲ್ಲಿ ತಲೆ ತೆಗೆಸೋದಾಗತ್ತೆ. ಅದ್ಯಾವುದೂ ಆಗಬಾರ್ದು ಅಂತ ಅವತ್ತು ಹೊಡೆದಿದ್ದಾನೆ. ಇವತ್ತು ಹೋಗಿ ಕ್ಷಮೆ ಕೇಳಿ ಸಮಾಧಾನ ಮಾಡಿದ್ದಾನೆ. ಮಾಡಲಿ ಬಿಡು. ನವೀನ ಲಕ್ಷ್ಮಿನ ಪ್ರೀತಿಸ್ತಿದ್ದಾನೆ. ನನಗೆ ಗೊತ್ತಿರೋ ಹುಡುಗಿ. ನಾನು ಸೊಸೆ ಅಂತೀನಿ ಅಂತಲ್ಲ, ಅವಳು ಯಾರು ಅಂತ ಗೊತ್ತಿಲ್ಲದೆ ಇರುವಾಗಲೇ ಅವಳ ಪ್ರೀತಿ ಆಗಲೇ ಬಲವಾಗಿತ್ತು. ನೆನಪಿದೆಯಾ ಸುಧಾ ನಿನಗೆ? ಈಗ 2ನೇ ವರ್ಷದಲ್ಲಿ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಮೊದಲು ನೀವೆಲ್ಲರೂ ನಕ್ಷತ್ರನ ನೋಡಿದ್ದು. ಅದಕ್ಕಿಂತ ಮುಂಚೆನೇ ನಿನ್ನ ಮಗ ಅವಳನ್ನು ಪ್ರೀತಿಸ್ತಿದ್ದ. ಅವತ್ತೇ ಅವನಿಗೂ ಗೊತ್ತಾಗಿದ್ದು ನನಗೂ ಲಕ್ಷ್ಮಿಗೂ ಪರಿಚಯ ಇದೆ ಅಂತ. ಆದರೆ ಅವನ ಪ್ರೀತಿ ವಿಷಯ ನನಗೆ ಗೊತ್ತು ಅಂತ ಅವನಿಗೂ ಗೊತ್ತಿಲ್ಲ. ಸುಧಾ, ಮಕ್ಕಳು ಅಡ್ಡದಾರಿಲಿ ಹೋಗ್ತಿದ್ರೆ ತಿದ್ದಿ ಬುದ್ಧಿ ಹೇಳ್ಬೋದು. ಸರಿ ದಾರಿಲೇ ನಡೀತಿರ್ಬೇಕಾದ್ರೆ ನಾವು ಸ್ನೇಹಿತರಂತೆ ಇದ್ದುಬಿಡಬೇಕು. ಆಗಲೇ ಅವರಿಗೂ ನಮ್ಮ ಮೇಲೆ ಪ್ರೀತಿ ಗೌರವ ಉಳ್ಕೊಳ್ಳೋದು, ದುಪ್ಪಟ್ಟಾಗೋದು. ಮದುವೆ ಯಾವತ್ತೂ ಬಲವಂತದ ಸ್ನಾನ ಆಗಬಾರ್ದು ಸುಧಾ. ಯೋಚನೆ ಮಾಡಿ ನಿರ್ಧಾರ ಮಾಡು. ನಿನಗೆ ಮನೆತನದ ಗೌರವನ ನೀವಿಬ್ಬರು ಹೇಗೆ ಕಾಪಾಡ್ಕೊಂಡು ಬಂದಿದ್ದೀರೋ ಹಾಗೆ ಕಾಪಾಡೋ ಸೊಸೆ ಜೊತೆಗೆ ನಿನ್ನ ಮಗನ ಸಂತೋಷ ಮುಖ್ಯನಾ, ಅಥವಾ ನಿನ್ನ ತವರಿನ ಕೊಂಡಿ ಇಲ್ಲಿ ಬೆಸೆಯೋದು ಮುಖ್ಯನಾ? ಕೊನೆಯದಾಗ ಒಂದು ಮಾತು ಸುಧಾ, ಪ್ರೀತಿ ಅಂತ ಹಿಂದೆ ಬಿದ್ದಿದ್ದು ನವೀನನೇ ಹೊರತು ಲಕ್ಷ್ಮಿ ಅಲ್ಲ. ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡಿದ ಹಾಗೆ ದಿವ್ಯಾ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲು ಹಾಕ್ಕೊಂಡಿದ್ಲು. ಅಕ್ಕ, ಒಪ್ಕೊಳ್ಳಿ ಅಕ್ಕ. ನಮಗೇನಕ್ಕ, ನಮ್ಮ ಮಕ್ಕಳು ಸಂತೋಷ ತಾನೇ ಮುಖ್ಯ. ನಮ್ಮ ಕಣ್ಣು ಮುಂದೆ ಅವರು ನಗ್ನಗ್ತಾ ಅನ್ಯೋನ್ಯವಾಗಿದ್ದರೆ ಸಾಕು. ಇನ್ನೇನು ಬೇಕು ಹೇಳಿ? ತಾರಾಮಣಿ ಓಲೈಸುತ್ತಾ ಹೇಳಿದರು. ಹೌದು ಅದಕ್ಕೆ ಒಪ್ಕೊಳ್ಳಿ. ನಾನು ಆ ಹುಡುಗಿನ 1-2 ಸರ್ತಿ ನೋಡಿದ್ದೀನಿ ಅಷ್ಟೇ. ಅಣ್ಣ ನವೀನ ಹೇಳೋದನ್ನ ಕೇಳಿನೇ ಇಷ್ಟ ಆಗಿದ್ದಾಳೆ. ನಿಮ್ಮ ನಂತರ ಈ ಮನೆ ಹಿರಿ ಸೊಸೆ ಆಗಿ ನಿಮ್ಮ ಸ್ಥಾನನ ತುಂಬುವುದಕ್ಕೆ ತಕ್ಕನಾದ ಹುಡುಗಿ ಅಂತ ಸದಾನಂದರು ಕೂಡ ಧನಿಗೂಡಿಸಿದರು. ಸುಧಾರಿಗೆ ತವರಿನ ಕೊಂಡಿ ಅನ್ನುವುದನ್ನು ಬಿಟ್ಟರೆ ನವೀನನಿಗೆ ದಿವ್ಯ ತಕ್ಕನಾದ ಜೋಡಿ ಅಲ್ಲ ಅನ್ನೋದು ಮೊದಲೇ ಗೊತ್ತಿತ್ತು. ಅಲ್ಲದೆ ಇಂದು ಗಂಡನ ಬಗ್ಗೆ ನಾಲಿಗೆ ಹರಿಬಿಟ್ಟು ಮಾತಾಡಿದ್ದು ಸರಿ ಬರಲಿಲ್ಲ. ಅಣ್ಣನ ದುರಾಸೆ ಬುದ್ಧಿ ತಿಳಿಯದವರೇನಲ್ಲ ಅವರು. ಹೆಣ್ಣು ಯಾವುದನ್ನು ಬೇಕಾದರೂ ಸಹಿಸ್ತಾಳೆ. ತನ್ನ ಎದುರಲ್ಲೇ ಗಂಡನಿಗೆ ಅವಮಾನ ಆಗೋದನ್ನು ಸಹಿಸೋದಿಲ್ಲ. ಎಲ್ರಿಗೂ ಇಷ್ಟ ಆಗಿದ್ದಾಳೆ. ನೋಡೋಕ್ಕೂ ಸುಂದರವಾಗಿ ಲಕ್ಷಣವಾಗಿದ್ದಾಳೆ. ಬುದ್ಧಿವಂತೆ. ಮಗ ಕೂಡ ಮೆಚ್ಕೊಂಡಿದ್ದಾನೆ. ಈರ್ಷ್ಯೆ ಕೋಪಗಳನ್ನು ಬದಿಗಿರಿಸಿ ಅವರಿಬ್ಬರ ಫೋಟೋ ನೋಡಿದ್ರೆ ಅನ್ಯೋನ್ಯವಾಗಿದ್ದಾರೆ. ಒಬ್ರಿಗೊಬ್ರಿಗೂ ಹೇಳಿ ಮಾಡಿಸದ ಚಂದದ ಜೋಡಿ. ಸದಾ ತಾರಾಗೆ ಕೂಡ ಇಷ್ಟ ಆಗಿದೆ. ಇನ್ನು ಇವ್ರ ಲೆಕ್ಕಾಚಾರ ಬೇರೆ. ಇದ್ದಿದ್ದಕ್ಕೆ ಮೊದಲಿಂದ ಸೊಸೆ ಅಂತ ಕರಿತಿರೋದು. ಆದರೂ ಗಂಡನಾದವನು ಹೆಂಡತಿ ಮುಂದೆ ಸೋಲೊಪ್ಪಿಕೊಂಡು ಸತ್ಯ ಹೇಳಿದ್ರೆ ಹೆಂಡತಿಯಾದವಳಿಗೆ ನೆಮ್ಮದಿ. ಊರಿಗೆ ನ್ಯಾಯ ಹೇಳೋರಾದ್ರೇನು, ಮನೆಯಲ್ಲಿ ಹೆಂಡತಿ ಮುಂದೆ ಸೋಲಲೇಬೇಕು. ಮಗ ಇಷ್ಟಪಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ನೀವು ಒಪ್ಕೊಂಡ್ರಾ? ಮುಖದ ಬಿಗಿ ಬಿಟ್ಟು ಕೊಡದೆ ಹುಬ್ಬೇರಿಸಿ ಕೇಳಿದರು ಸುಧಾ. ಇಲ್ಲ ಸುಧಾ, ನವೀನಂಗೂ ಲಕ್ಷ್ಮಿಗೂ ಪರಿಚಯ ಆಗಿದ್ದು ಆಕಸ್ಮಿಕನೋ ದೈವ ನಿರ್ಣಯನೋ ಗೊತ್ತಿಲ್ಲ.
ಆದರೆ ನನಗೆ ಇವರಿಬ್ಬರಿಗೂ ಪರಿಚಯ ಆಗೋದಕ್ಕೆ ಮುಂಚೆನೇ ನಂಗೆ ಲಕ್ಷ್ಮಿ ಪರಿಚಯ ಆಯಿತು. ಅದಕ್ಕೆ ಪೂರಕವಾಗಿ ನನ್ನ ಲಕ್ಷ್ಮಿ ಮಧ್ಯೆ ಒಂದು ಅನುಬಂಧ ಬೆಳೀತಾ ಹೋಯಿತು. ಹೆಣ್ಮಕ್ಕಳಿಲ್ಲದ ನನಗೆ ಲಕ್ಷ್ಮಿನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಮಗಳು ಅಂದರೆ ಹೆತ್ತವರಿಂದ ಅವಳನ್ನು ಕಿತ್ಕೊಂಡಾಗತ್ತೆ. ಯಾವ ತಂದೆ ತಾಯಿನೂ ಮಕ್ಕಳನ್ನು ಬಿಟ್ಕೊಡೋದಿಲ್ಲ. ಆವಾಗಲೇ ಮನಸ್ಸಲ್ಲಿ ಯಾಕಾಗಬಾರ್ದು ನಮ್ಮ ಮನೆ ಹಿರಿ ಸೊಸೆ ಅನ್ನೋ ಆಸೆ ಹುಟ್ಟಿತ್ತು. ಸೊಸೆ ಮಾಡಿಕೊಂಡ್ರೆ ನಮ್ಮ ಮನೆಗೆ ಸೇರ್ತಾಳಲ್ಲ ಅಂತ ಅನ್ನಿಸ್ತು. ಸುಧಾ ಲಕ್ಷ್ಮಿ ನನಗೆ ಸಿಕ್ಕಿದಾಗ ಹಸಿ ಮಣ್ಣಿನ ಮುದ್ದೆ ಥರ ಇದ್ಲು. ಇನ್ನೂ ಚಿಕ್ಕ ವಯಸ್ಸು. ಅದಕ್ಕೆ ಅವತ್ತಿಂದ ನಮ್ಮ ಮನೆಗೆ ಹೇಗೆ ಬೇಕೋ ಹಾಗೆ ತಿದ್ದೋಕೆ ಶುರು ಮಾಡಿದೆ. ತಪ್ಪ ಸುಧಾ? ಹೆಂಡತಿಯ ಒಪ್ಪಿಗೆ ಕೇಳುವವರಂತೆ ಕೇಳಿದರು. ನೀವೇ ಎಲ್ಲ ತೀರ್ಮಾನ ಮಾಡಿ ಈಗ ನನ್ನ ನಿರ್ಧಾರ ಕೇಳ್ತಾ ಇದ್ದೀರಾ? ಬಾವ ಹೇಳೋದು ಸರಿ ಇದೆ ಅಕ್ಕ. ಈಗಿನ ಕಾಲದ ಹೆಣ್ಮಕ್ಳು ಗಂಡ ಹೆಂಡತಿ ಮಗು ಮಾತ್ರ ಇರಬೇಕು ಅಂತ ಬಯಸೋರು. ನಮ್ಮ ಥರ ಅವಿಭಕ್ತ ಕುಟುಂಬದಲ್ಲಿ ಇರೋದಿಲ್ಲ. ಆದರೆ ನಕ್ಷತ್ರ ಆಗಲ್ಲ. ಬಾವನೇ ತಿದ್ದಿದ್ದಾರಲ್ಲ, ನಮಗೇನಕ್ಕ? ನಮ್ಮೆಲ್ಲ ಮಕ್ಕಳು ಇದೇ ಸೂರಿನಡಿ ಎಲ್ಲರೂ ಒಟ್ಟಿಗೆ ಬಾಳೋದಲ್ವೇ ಬೇಕಿರೋದು. ಅತ್ತೆಯವರು ಕಾಲವಾಗೋಕ್ಕೂ ಮುಂಚೆ ಕೊನೆಯಾಸೆಯಾಗಿ ಇದನ್ನೇ ಅಲ್ವ ನಮ್ಮ ಹತ್ರ ಕೇಳಿದ್ದು ಅಂತ ತಾರಾ ಹೇಳಿದರು. ಇರಿ ಬಂದೆ ಎನ್ನುತ್ತಾ ಸುಧಾಮಣಿ ಎದ್ದು ಹೊರ ನಡೆದಿದ್ರು. ಸುಧಾಮಣಿಯವರು ಹೊರ ಹೋದ ಬಳಿಕ, ನನ್ನ ಕ್ಷಮಿಸಿ ಮಾವ, ಇನ್ನು ಮುಂದೆ ನಿಮ್ಮ ಇಷ್ಟಾನಿಷ್ಟಗಳಿಗೆ ವಿರುದ್ಧವಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಆಗದ ಹಾಗೆ ನಡ್ಕೋತೀನಿ. ಕೊನೆಯ ಅವಕಾಶ ಕೊಡಿ ಅಂತ ದಿವ್ಯಾ ಕೇಳಿದ್ಲು. ಹೇಗಾದರೂ ಅವನನ್ನು ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ. ಕ್ಷಮಿಸಿದ್ದೀನಿ, ಆದರೆ ಕೊನೆಯ ಅವಕಾಶ ಅಂತ ನವೀನನ್ನು ಮಾತ್ರ ಬಯಸಬೇಡ. ಅವರಿಬ್ಬರು ಪ್ರೀತಿನ ನಾನು ಕತ್ತರಿಸೋಕೆ ಸಿದ್ಧ ಇಲ್ಲ. ಇವತ್ತಿಗೂ ನನ್ನ ಮಗ ಪ್ರೀತಿ ಮಾಡ್ತಿದ್ರು ಆ ಕಡೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಓದಿನ ಕಡೆ ಗಮನ ಕೊಟ್ಟು ನಮ್ಮೆಲ್ಲರ ಆಸೆಯಂತೆ ಡಾಕ್ಟರ್ ಆಗಬೇಕು ಅಂತ ಶ್ರಮ ಪಡ್ತಿದ್ದಾನೆ. ಅಂದರೆ ಅದಕ್ಕೆ ಕಾರಣ ಅವನಿಗೆ ಅವನ ಅಪ್ಪನ ಮೇಲಿರೋ ನಂಬಿಕೆ. ನಾನು ಅವ್ರ ಕನಸುಗಳನ್ನು ನೆರವೇರಿಸಿದ್ರೆ ನನ್ನ ಬೇಕು ಬೇಡಗಳನ್ನು ಅವರು ಪೂರೈಸ್ತಾರೆ ಅನ್ನೋ ನಂಬಿಕೆ. ನನಗೆ ಅವಮಾನ ಆಯಿತು ಅನ್ನೋ ಗಾಳಿ ಮಾತು ಕೇಳಿ ಅಪ್ಪಂಗೆ ಅವಮಾನ ಆಯಿತು ಅಂತ ತನ್ನ ಪ್ರೀತಿನೇ ಬಲಿ ಕೊಟ್ಟವನು ಮಗ. ತಪ್ಪೇ ಮಾಡದೆ ಅವಮಾನ ಆದರೂ ಮಾವನ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅಂತ ಸಹಿಸ್ಕೊಳ್ಳೋ ಸೊಸೆ. ಚಿಕ್ಕವರು ಅವರೇ ನನ್ನ ಬಗ್ಗೆ ಎಷ್ಟು ಪ್ರಬುದ್ಧವಾಗಿ ಯೋಚಿಸಬೇಕಾದ್ರೆ ನಾನು ಅವ್ರ ಆಸೆ ಕನಸುಗಳನ್ನು ಪೂರೈಸೋದು ನನ್ನ ಕರ್ತವ್ಯ ಅಲ್ವಾ ಅಂತ ಗೌಡರು ಕೇಳಿದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.